ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಲ್ಲ ವಿದ್ಯಾರ್ಥಿಗಳದ್ದು ರಿಸಲ್ಟ್ ಅಂತೂ ಅನೌನ್ಸ್ಮೆಂಟ್ ಆಗಿದೆ. ಆದರೆ ಸರ್ವರ್ ಬಿಸಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಲಿಂಕ್ ಓಪನ್ ಆಗಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂತಂದರೆ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಕಾಲೇಜಿನವರು ಕೂಡ ಈಗ ತಮ್ಮ ರಿಸಲ್ಟ್ಗಳನ್ನು ನೋಡ್ಕೊತಾ ಇದ್ದಾರೆ. ಹೀಗಾಗಿ ಏನಾಗಿದೆ ಅಂತಂದರೆ ಸರ್ವರ್ ಫುಲ್ ಜಾಮ್ ಆಗಿದೆ. ಹಾಗಂತೇಳಿ ಬಿಡೋಕ್ಕೆ ಹೋಗಬೇಡಿ, ಪ್ರಯತ್ನ ಮಾಡಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ತಮ್ಮ ರಿಸಲ್ಟ್ಗಳನ್ನು ನನಗೆ ನೋಡಿ ಇವಾಗ ಸ್ಕ್ರೀನ್ಶಾಟ್ ಕಳಿಸೋದನ್ನಾಗಿರ್ಬೋದು ಅಥವಾ ಕಾಮೆಂಟ್ಗಳನ್ನು ಹಾಕೋದನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ನಾನು ಪಾಸ್ ಆಗಿದೆ. ಆಮೇಲೆ ಒಂದಷ್ಟು ವಿದ್ಯಾರ್ಥಿಗಳದ್ದು ಏನಾಗಿದೆ ಅಂದರೆ ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದೆ. ಅದರ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ನಾಳೆಗೆ ಬೋರ್ಡ್ನವ್ರು ಏನು ಮಾಡ್ಬೋದು, ಕ್ಲಾರಿಫೈ ಮಾಡ್ಬೋದು. ನೀವು ಕಾಲೇಜ್ ಮುಖಾಂತರ ಏನಾದರೂ ಸಬ್ಜೆಕ್ಟ್ ಮಿಸ್ಸಿಂಗ್ ಆಗಿದ್ದರೆ ಅದನ್ನು ಕಾಲೇಜ್ ಮುಖಾಂತರ ಮೇಲ್ ಮಾಡಿಸಿ ಅಥವಾ ನಾಳೆ ತನಕ ಕಾಯಿರಿ. ಮಿಸ್ಸಿಂಗ್ ಆಗಿರೋದನ್ನು ಮತ್ತೆ ಅವರು ಅಪ್ಡೇಟ್ ಮಾಡ್ತಾರೆ. ಅದು ಕಾಲೇಜ್ ಮುಖಾಂತರ ನೀವು ಮಾಹಿತಿಯನ್ನು ಕೊಡಿ. ಕಾಲೇಜ್ ಮುಖಾಂತರ ಮೇಲ್ ಮಾಡಿಸಿ ಅವರು ಕ್ಲಿಯರ್ ಮಾಡಿಸ್ಕೊಡ್ತಾರೆ. ಹಾಗಂತ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಮಿಸ್ಸಿಂಗ್ ಆಗಿರೋದನ್ನು ಮತ್ತೆ ಅಪ್ಡೇಟ್ ಮಾಡ್ತಾರೆ. ನಾನು ನಿಮ್ಗೆ ಮೊದಲಿಂದ ಹೇಳ್ತಾ ಇದ್ದೆ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಮತ್ತೆ ಏನಾದರೂ ಇದನ್ನು ಮಾಡ್ತಾರೆ ಅಂಥೇಳಿ. ಬಟ್ ಆ ರೀತಿಯಾಗಿ ಇಲ್ಲಿ ಏನಾಗಿದೆ ಅಂತಂದರೆ ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಆಗಿದೆ ವಿದ್ಯಾರ್ಥಿಗಳಿಗೆ. ಅದ್ರ ಜೊತೆಗೆ ಏನಂತಂದರೆ, ಇನ್ನೊಂದು ಯಾರ್ದು ಸಬ್ಜೆಕ್ಟ್ ಫೇಲ್ ಆಗಿದೆ ಅದಕ್ಕೆ ನಾಳೆಗೆ ಏನು ಮಾಡ್ಬೋದು ಅಂದರೆ ನಿಮಗೆ ರೀವ್ಯಾಲ್ಯೂಯೇಷನ್ ಡೇಟ್ಗಳನ್ನು ಕೂಡ ಕೊಡ್ಬೋದು. ಟೆನ್ಷನ್ ತೊಗೋಬೇಡ್ರಿ. ರೀವ್ಯಾಲ್ಯೂಯೇಷನ್ದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾಸೇ ಆಗ್ತಾರೆ. ಓಕೆನಾ. ಅದ್ರ ಜೊತೆಗೆ ಏನಂತಂದರೆ, ಯಾರಿಗಾದ್ರೂ 0-0 ಅಂತ ಬಂದಿದ್ದರೆ ಅದನ್ನು ಕೂಡ ನಾಳೆಗೆ ತನಕ ನೀವು ವೇಟ್ ಮಾಡಿರಿ. ಅದನ್ನು ಕೂಡ ಅವರು ಕ್ಲಾರಿಫೈ ಮಾಡ್ಬೋದು. ಮಾಡೋಕ್ಕಾಗಲಿಲ್ಲ ಅಂತಂದರೂ ಕೂಡ ನೀವೇನು ಮಾಡಿ ಅಂತಂದರೆ, ನಿಮ್ಮ ಕಾಲೇಜ್ ವತಿಯಿಂದ ಏನು ಮಾಡಿರಿ ಅಂದರೆ ಅದನ್ನು ಮೇಲ್ ಮಾಡಿಸಿ, ಈ ರೀತಿ ಯಾಕೆ ಬಂದಿದೆ ಅಂತೇಳಿ ಅವ್ರು ಕ್ಲಾರಿಫಿಕೇಷನ್ ಬೋರ್ಡ್ನವರು ಕೊಡ್ತಾರೆ. ಸದ್ಯಕ್ಕೆ ಈ ರೀತಿಯಾಗಿ ನಿಮ್ಮ ಒಂದು ಏನಪ್ಪ ಅಂತಂದರೆ ವೆಬ್ಸೈಟ್ ನಾಟ್ ರೀಚ್, ಕಾಂಟ್ ಬಿ ರೀಚ್ ಅಂತದ್ದು ಈ ರೀತಿಯಾಗಿ ಬರ್ತಾ ಇದೆ. ಇದು ಏನಪ್ಪ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಮು. ಇದು ಫ್ರೀ ಆಗಬೇಕಂತಂದರೆ ಇನ್ನೊಂದು 2 ಅವರ್ಸ್ ಬೇಕಾಗುತ್ತೆ. ಇನ್ನೊಂದು 2 ತಾಸು ಅಪ್ಡೇಟ್ ಆಗಲಿಕ್ಕೆ ಬೇಕಾಗುತ್ತೆ. ಅಲ್ಲಿ ಮಟ್ಟ ಏನಪ್ಪ ಅಂತಂದರೆ ನಿಮ್ಗಳಿಗೆ ಈ ಒಂದು ರಿಸಲ್ಟನ್ನು ನೋಡಲಿಕ್ಕೆ ಆಗೋದಿಲ್ಲ.